ಕರ್ನಾಟಕದ ಮತ್ತು ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿ. ಒಂದು ಕಾಲದಲ್ಲಿ ಸಮಾಜದಲ್ಲಿ ಬಹಳ ತಾರತಮ್ಯ ಇರುವಂತಹ ಕಾಲದಲ್ಲಿ ಎಲ್ಲರಿಗೂ ಒಂದು ಸಮಾನತೆಯನ್ನ ಬೋಧಿಸಿದಂತಹ ಒಬ್ಬ ವಿಶ್ವಗುರು ಅಂತ ಹೇಳಿದ್ರೆ ಒಂದು ನಿಜವಾದ ವ್ಯಕ್ತಿತ್ವ, ವಿಶ್ವಗುರು ಆಗಿರುವಂತವರು ಬಸವಣ್ಣವರು. ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕವಾದಂತಹ ಸಾಮಾಜಿಕವಾದಂತಹ ಬಿಡುಗಡೆಯನ್ನ ಕೋರಿ ಎಲ್ಲರಿಗೂ ಸಮಾನತೆಯನ್ನ ಬೋಧಿಸಿದರು. ಒಂದು ಕಾಲದಲ್ಲಿ ಯಾರಿಗೂ ಆಧ್ಯಾತ್ಮಿಕವಾಗಿ ಪ್ರವೇಶನೇ ಇಲ್ಲದೆ ಇರುವಂತಹ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ಅವರು ತಮ್ಮ ಮಾರ್ಗದರ್ಶನದಲ್ಲಿ ಒಂದು ಪ್ರವೇಶವನ್ನ ದೊರಕಿಸಿಕೊಟ್ರು. ಅವರ ಒಂದು ಜಯಂತಿಯನ್ನ ನಾವು ನಮ್ಮ ಫಿಡಲಿಟಿ ಸ್ಟಾರ್ ಸಂಸ್ಥೆಯ ಪರವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದೊಂದು ಬಹಳ ಮುಖ್ಯವಾದಂಥದ್ದೇ. ಎಲ್ಲರೂ ನಾವು ಇದನ್ನ ಅವರ ತತ್ವಗಳನ್ನ ನಾವು ಅಳವಡಿಸ್ಕೊಳ್ಬೇಕಾದಂತಹ ಒಂದು ವಿಶೇಷವಾದಂತಹ ವ್ಯಕ್ತಿತ್ವ. ಕಾಯಕವನ್ನು ಕೈಲಾಸ ಅಂತ ಹೇಳುವರು. ಮತ್ತೆ ಕಾಯಕದಲ್ಲಿ ಎಲ್ಲ ಕಾಯಕಗಳು ಒಂದೇ ಸಮ. ಯಾರು ದೊಡ್ಡ ಒಬ್ಬ ಮಂತ್ರಿ ಇರಲಿ, ಒಬ್ಬ ಕಸ ಗುಡಿಸೋನಿರ್ಲಿ, ಕಾಯಕ ಅಂತಿದ್ರೆ ಅದು ಕೈಲಾಸದ ಅಂದ್ರೆ ಶಿವನ ಸೇವೆ ಅಂತ ನನ್ನ ಜಗತ್ತಿಗೆ ಹೇಳ್ಕೊಟ್ಟವರು. ಆ ಕಾಯಕದಲ್ಲಿ ಸಮಾನತೆಯನ್ನ ನೋಡುವಂತ ನಿಜವಾಗೂ ಇವರ ಒಂದು ಜಯಂತಿಯನ್ನ ಭಾರತದ ದಿನಾಚರಣೆ ಮಾಡಬೇಕಾಗಿತ್ತು ನಮ್ಮ ಭಾರತದಲ್ಲಿ. ಸೊ ಅಂಥದ್ದೊಂದನ್ನ ನಾವು ಇಲ್ಲಿ ನಮ್ಮ ಸಂಸ್ಥೆನಲ್ಲಿ ಇದನ್ನ ನಾವು ಇವರ ಒಂದು ಜಯಂತಿಯನ್ನ ಆಚರಣೆ ಮಾಡೋ ಮೂಲಕ ನೆನಪಿಸ್ಕೊಳ್ತಾ ಇರೋ ಒಂದು ದೊಡ್ಡ ವಿಷಯ. ಬಸವಣ್ಣನವರ ತತ್ವಗಳನ್ನ ನಾವು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡೋಣ. ಬಸವ ಜಯಂತಿ ಆಕ್ಚುಲಿ ಮ್ಯಾನೇಜ್ಮೆಂಟ್ ಮತ್ತೆ ಬಸವ ಜಯಂತಿಗೆ ತುಂಬಾ ಕನೆಕ್ಟಿವಿಟಿ ಸಬ್ಜೆಕ್ಟ್ಸ್. ಯಾಕೆಂದ್ರೆ ಬಸವಣ್ಣವರ ತತ್ವ ಅಂದ್ರೆ ಎಲ್ಲರೂ ಒಂದೇ, ಕಾಯಕವೇ ಕೈಲಾಸ. ಕೆಲಸ ಮಾಡಿದ್ರೆ ಅದರಲ್ಲೇ ಕೈಲಾಸ ಕಾಣ್ಬೋದು ಅಂತ ಬಸವಣ್ಣವರು ಆವಾಗನೇ ಕೂಡ ಕಮ್ಯುನಿಕೇಟ್ ಮಾಡಿ ಒಂದೇ ರೀತಿ ಧೋರಣೆಯಿಂದ ಈ ರೀತಿ ಬೆಳಿಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಇದನ್ನ ನಾವು ಕೂಡ ಅವರ ತತ್ವಗಳನ್ನ ಪಾಲಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು.